ಆದರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸರ್ವ ಮುಸ್ಲಿಂ ಬಾಂಧವರಿಗೆ ತಿಳಿಸುವುದೇನೆಂದರೆ, ನಮ್ಮ ದೇಶದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹಾಗೂ ನಮ್ಮ AIMIM ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಅವರ ಆದೇಶದಂತೆ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಇಂದು ದಿನಾಂಕ 30/4/2025 ಸರಿಯಾಗಿ 9 ಗಂಟೆಗೆ ದೀಪವನ್ನು ಆರಿಸಿ 15 ನಿಮಿಷಗಳ ಕಾಲ ಶಾಂತತೆಯಿಂದ ಕುಳಿತು ಹೋರಾಟವನ್ನು ಮಾಡಲಾಯಿತು. ನಮ್ಮ ಕರೆಗೆ ಹೋಗೊಟ್ಟು ಇಂದು 9 ಗಂಟೆಯಿಂದ 9:15 ದೀಪವನ್ನು ಆರಿಸಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ಆದೇಶಕ್ಕೆ ಗೌರವ ಕೊಟ್ಟು ಹೋರಾಟ ಮಾಡಿದ್ದಕ್ಕೆ ಸರ್ವ ಮುಸ್ಲಿಂ ಬಾಂಧವರಿಗೆ ಹೃದಯಪೂರ್ವಕವಾಗಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಉಸ್ಮಾನ್ ಗನಿ, MIM ಪಕ್ಷದ ರಾಜ್ಯಾಧ್ಯಕ್ಷರಾದ ಉಸ್ಮಾನ್ ಗನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತಾನೆ. ಮಾನ್ಯ ಗುರು ಹಿರಿಯರ ಮಿತ್ರರೇ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ಆದೇಶದಂತೆ ಇದು 3ನೇ 4ನೇ ಹಂತವಾಗಿದೆ. ಮತ್ತಿನ್ನು ಮುಂದುವರೆದು ನಮ್ಮ ಹಿರಿಯರು, ನಮ್ಮ ಮೇಧಾವಿಗಳು, ನಮ್ಮ ಮೌಲಾನರವರು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ನಾಯಕರು ಕೊಟ್ಟಂಥ ಆದೇಶವನ್ನು ತಪ್ಪದೇ ನಾವು ನೀವೆಲ್ಲರೂ ಪಾಲಿಸುವುದು ಆದ್ಯ ಕರ್ತವ್ಯವಾಗಿದೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಈ ಕಾಲಾ ಕಾನೂನು ವಕ್ಫ್ ತರ್ಮೀಮ್ ಬಿಲ್ ತಿದ್ದುಪಡಿ ಕಾನೂನನ್ನು ಈ ದೇಶದ ಸರ್ವ ಮುಸ್ಲಿಂ ಬಾಂಧವರು ಮತ್ತು ಜಾತ್ಯತೀತ ಮನೋಭಾವವುಳ್ಳ ಹಿಂದೂವರು ಎಲ್ಲರೂ ಕೂಡಿ ಇದನ್ನು ವಿರೋಧಿಸುತ್ತೇವೆ. ಮುಂದಿನ ದಿನಮಾನಗಳಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ಆದೇಶದಂತೆ ನಾವು ನೀವೆಲ್ಲರೂ ಖಂಡಿತವಾಗಿ ಈ ಕಾನೂನನ್ನು ವಿರೋಧಿಸೋಣ. ಸನ್ಮಾನ್ಯ ಗುರು ಹಿರಿಯರ ಮಿತ್ರರೇ, ಯಾವುದೇ ಕಾರಣಕ್ಕೂ ಯಾವುದೇ ಬೆಲೆಗೂ ಅಂಜದೆ ಅಳುಕದೆ ಕೊನೆ ಉಸಿರಿನವರೆಗೂ ಹೋರಾಟ ಮಾಡಿ ಈ ಕಪ್ಪು ಕಾನೂನಿನ ವಿರುದ್ಧ ಹೋರಾಡಲಿಕ್ಕೆ ಉಸ್ಮಾನ್ ತಮ್ಮ ಮೇಲೆ ಕರೆ ಕೊಡ್ತಾ ಇದ್ದೇನೆ. ಬನ್ನಿ ಗೆಳೆಯರೇ, ನೀವೆಲ್ಲರೂ ಈ ಕಾನೂನನ್ನು ವಿರೋಧಿಸೋಣ. ಹಿರಿಯರ ಮಾರ್ಗದಂತೆ ನಾವು ನೀವೆಲ್ಲರೂ ಹೋರಾಟವನ್ನು ಮುಂದುವರಿಸೋಣ. ಧನ್ಯವಾದಗಳು.